ಆದಷ್ಟು ಬೇಗ ಹೊರಗೆ ಟ್ರೈ ಮಾಡೋಣ. ಆ್ಯಂಡ್ ಬಟ್ಟೆ ಎಲ್ಲ ಹೊರ ಒಣಾಕಿನಿ, ಅದಕ್ಕೆ ಅದೇ ಒಂದು ಅಂಜಿಕೆ ಬಟ್ಟೆ ಒಣಕ್ಕೆ ಎಲ್ಲ ಮಳೆ ಬಂದೆಲ್ಲ ತೊಯ್ಯಂಗ ಚಿಂತೆ. ಅದಕ್ಕೆ ಇವಾಗ ಸ್ವಲ್ಪ ಮತ್ತೊಂದಿಷ್ಟು ಗಾಂಚ್ ಹೋಗ್ಬೇಕು, ಯಾಕಪ್ಪ ಅಂದ್ರೆ ಒಂದಿನ ಫೋನ್ ಸ್ವಲ್ಪ ಕೆಲಸ ಅದರಿಂದ ಹೋಗಿ ಬರಬೇಕು. ಬನ್ನಿ. ಚಿಕನ್ 65 ಮತ್ತು ರೊಟ್ಟಿ ಮತ್ತು ಸಾಂಬಾರು ಆ್ಯಂಡ್ ಒಂದಿಷ್ಟು ಸಸ್ತನಾಶ. ಅವನಿಗೆ ಫುಡ್ ಹಾಕೋರು ಸಾಲಲ್ಲ, ಏನು ಹಾಕೋ ಸಾಲಲ್ಲ ಅಂತ ನಾವು ನಮ್ಮ ಗೋಡ ಫ್ಯಾಮಿಲಿ ಲಾಯಲ್ ಫ್ಯಾಮಿಲಿ ಆಗಿದೆ. ಲಾಯಲ್ ಫ್ಯಾಮಿಲಿ ನಮ್ಮದು. ಕಮಿಟಿಯವ್ರು ಏನು ಮಾಡ್ತಾರೆ ಮಾಡ್ಲಿಕ್ಕೆ, ನಮಗಂತೂ ಏನೂ ಇದ್ರ ಮೇಲೆ ಟೆನ್ಷನ್ ಇಲ್ಲ. ಬಟ್ ನಮಗಂತೂ ಇಲ್ಲೇ ಡಿಸಿಷನ್ ಸಿಕ್ತು ನಿಮ್ಮ ಪ್ರೀತಿಯಿಂದನೇ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ಗೈಸ್. ಇವಾಗ ಒಂದಿಷ್ಟು ಬೇರೆ ಕಡೆ ಹೋಗ್ಬೇಕು, ಅಲ್ಲೆಲ್ಲೋ ಒಂದು ಸ್ವಲ್ಪ ಕೆಲಸ ಅದ. ಸೊ ಅದೊಂದಿಷ್ಟೆಲ್ಲ ಮುಗಿಸ್ಕೊಂಡು ಆಮೇಲೆ ನಿಮ್ಗೆ ಸಂಜೆನೇ ಸಿಗ್ತೀನಿ ಅಂತ. ಯಾಕಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ವರ್ಕ್ ಅದ ಆ್ಯಂಡ್ ಅಲ್ಲಿ ತೋರ್ಸೋಕ್ಕಾಗಲ್ಲ ನಿಮ್ಗೆ. ಸೊ ಬನ್ನಿ ಗೈಸ್, ಇವಾಗ ಬೆಳಗ್ಗೆ ಹೊಂಟೀನಿ. ಬನ್ನಿ ಹೋಗುವ ಗೈಸ್. ಬನ್ನಿ ಇವಾಗ ಫಸ್ಟ್ ಮನೆ ಬಿಡತ್ತೀನಿ. ಬೇಗ ಫಸ್ಟ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಮುಂದೆ ಆ ಕಡೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಅಂತ. ಸಿಕ್ಕಾಪಟ್ಟೆ ವರ್ಕ್ ಅದಾವ, ತೋರಿಸ್ತೀನಿ ಗೈಸ್ ನಿಮಗೆ. ಲೆಟ್ಸ್ ಗೋ. ಹೋಗಿಬಿಟ್ಟು ಆಮೇಲೆ ಸಂಜೆ ಬರ್ತೀನಿ ನಾನು. ಸಂಜೆ ಒಂದು ವ್ಲಾಗ ಸಂಜೆನೇ ಸ್ಟಾರ್ಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಕೆಲಸ ಅದ, ಅದಕ್ಕೆ ಪ್ರೈವೇಟ್ ವರ್ಕ್ ಅದ. ಆ ಪ್ರೈವೇಟ್ ವರ್ಕ್ ಎಲ್ಲ ಮುಗಿಸ್ಕೊಂಬಂದಿಂದ ಸಂಜೆ ನಿಮ್ಗೆ ಸಿಗ್ತೀನಿ ಅಂತ. ಲೆಟ್ಸ್ ಗೋ ಗೈಸ್. ಬನ್ನಿ ಬೇಗ ಬರೋಂತ, ಆದಷ್ಟು ಬೇಗ ಹೊರಗೆ ಟ್ರೈ ಮಾಡೋಣ. ಆ್ಯಂಡ್ ಬಟ್ಟೆ ಎಲ್ಲ ಹೊರ ಒಣಾಕಿನಿ, ಅದಕ್ಕೆ ಅದೇ ಒಂದು ಅಂಜಿಕೆ ಬಟ್ಟೆ ಒಣಕ್ಕೆ ಎಲ್ಲ ಮಳೆ ಬಂದೆಲ್ಲ ತೊಯ್ಯಂಗ ಚಿಂತೆ. ಅದಕ್ಕೆ 2000 years later ಗೈಸ್ ಹೋಗಿ ಬರೋದ್ರಾಗ ಪೂರ ಕತ್ಲೆ ಬಿಡ ನೋಡ್ರಿ ಗೈಸ್. ನೋಡ್ರಿ ಅಲ್ಲ ಫುಲ್ಲು ಸಂಜೆನೇ ಆಗ್ಯದ, ನೈಟ್ ಎಲ್ಲ ಬಂದದ. ಏನು ಮಾಡೋಕ್ಕಾಗಲ್ಲ ಗೈಸ್. ಬನ್ನಿ ಇವಾಗ ಒಂದಿಷ್ಟು ಅದೆಲ್ಲ ಕೆಲಸ ಮುಗಿಸ್ಕೊಂಬಂದೆ. ಇವಾಗ ಸ್ವಲ್ಪ ಮತ್ತೊಂದಿಷ್ಟು ಗಾಂಚ್ ಹೋಗ್ಬೇಕು, ಯಾಕಪ್ಪ ಅಂದ್ರೆ ಒಂದಿನ ಫೋನ್ ಸ್ವಲ್ಪ ಕೆಲಸ ಅದರಿಂದ ಹೋಗಿ ಬರಬೇಕು. ಬನ್ನಿ ಹೋಗ್ಬರಮಂತ ಜಸ್ಟ್ ಬಂದಿನಿ. ಬಂದಕ್ಕೆ ಒಂದು ಸ್ವಲ್ಪ ಮುಖ ತೊಗೊಂಡ್ಕೆ ರೆಡಿ ಆಗಿನಿ, ಮತ್ತು ಹೋಗೋದೇ ಕೆಲಸ. ಹೋಗಿ ಬರೋಣ ಬನ್ನಿ ಗೈಸ್. ಅಲ್ಲಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಒಂದಿಷ್ಟು ಚಿಕನ್ 65 ಮನೆಗೆ ಹೋಗ್ಬೇಕು. ಬನ್ನಿ ತೊಗೊಂಡ್ಕೆ ಮನೆಯಾಗ ಸಿಗ್ತೀನಿ ನಿಮ್ಗೆ ಗೈಸ್. ಫೈನಲಿ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ತಿರ್ಗೋದಾಯ್ತು ಇವತ್ತಂತೂ, ಭಾಳ ತಿರ್ಗೋದಾಯ್ತು. ಇವಾಗ ಒಂದಿಷ್ಟು ಊಟ ಮಾಡ್ಕೋಬೇಕು. ಊಟಕ್ಕೆ ಏನಂದ್ರೆ ಅದೊಂದಿಷ್ಟು ಒಳ್ಳೆ ಸಾಂಬಾರು ಇದ್ದು ಏನಾದ್ರು ಮಾಡ್ಕೋತೀನಿ. ಒಂದಿಷ್ಟು ಹಂಗೆ ಬರೋವಾಗ ಒಂದಿಷ್ಟು ಅಲ್ಲಿ ಚಿಕನ್ 65 ಇದೆ, ಅದನ್ನು ಶಿಸ್ತು ಸಪಾದಕ್ಕೆ ಮಾಡೋಣ ಗೈಸ್. ಬನ್ನಿ ಆಮೇಲೆ ಸಿಗ್ತೀನಿ ಅಂತ ನಿಮ್ಗೆ ಎಲ್ಲ ಹೇಳಿದಂತೆ ಗೈಸ್. ಏಕ್ ನಂಬರ್ ಊಟ ಗೈಸ್. ಚಿಕನ್ 65 ಮತ್ತು ರೈಸ್ ಅಲ್ಲ ಚಿಕನ್ 65 ಮತ್ತು ರೊಟ್ಟಿ ಮತ್ತು ಸಾಂಬಾರು ಆ್ಯಂಡ್ ಒಂದಿಷ್ಟು ಸಸ್ತನಾಶ. ಆ್ಯಂಡ್ ನಮ್ಮ ಶಿಂಬಾ ಚಿಕನ್ ಸುತ್ತರ್ಲಿಕ್ಕತಾನ. ಅವನಿಗೆ ಫುಡ್ ಹಾಕೋರು ಸಾಲಲ್ಲ, ಏನು ಹಾಕೋ ಸಾಲಲ್ಲ ಅಂತ ನಾವು. ಬನ್ನಿ ಊಟ ಮಾಡ್ದೆ, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನೀವು ಗೈಸ್. ಈ ಊಟ ಅಂತ ಸಪೋಸ್ ಮಾಡಿದಾಗ ಗೈಸ್ ಇವತ್ತಿನ ದಿನ ಬರೀ ನಾಯಿ ತಿರ್ಗಾಡಿ ಇವತ್ತೇನು ವ್ಲಾಗ್ ಮಾಡೋಕ್ಕಾಗಿಲ್ಲ ಜಾಸ್ತಿ. ಬರೀ ಕೆಲಸಗಳಿದ್ದು ಸ್ವಲ್ಪ ಭಾಳ ಕೆಟ್ಟ ವರ್ಕಿದ್ದು ಅದ್ರ ಅಂತ ಗೈಸ್. ಬನ್ನಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಮತ್ತು ಇರ್ತಾವಲ್ಲ ಕೆಲಸಗಳೆಲ್ಲರೂ ಒಂದಿಷ್ಟು ಪ್ರೈವೇಟ್ ಕೆಲಸಗಳು ಇರ್ತಾವೆ, ಅವೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡೆ. ಓಕೆ ಗೈಸ್, ಮತ್ತೆ ಮನೆ ಒಂದಿಷ್ಟು ಹೇಳಿದ್ದೆ ವೇಟ್ ಫುಡ್ ಈಟಿಂಗ್ ಚಾಲೆಂಜ್ಗಳು ಕೊಡ್ರಿ ಅಂತ. ಒಬ್ಬರು ಕಾಮೆಂಟ್ ಮಾಡಿರಲ್ಲ, ಯಾರು ಜಾಸ್ತಿ ಜನ ಕಾಮೆಂಟ್ ಮಾಡಿಲ್ಲ. ಏನು ಹೇಳಮ್ರಿ ನಿಮ್ಗೋಸ್ಕರ ನಾವು ಸ್ಟುಡಿಯೋ ಮಾಡ್ತೀವಿ, ನೀವು ಒಂದು ಸ್ವಲ್ಪ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ. ಹೆಂಗೆ ಮಾಡೋಣ ಹೇಳ್ರಿ ನಾವು. ಓಕೆ ಗೈಸ್, ಹೋಲ್ಬಿಡ್ರಿ. ನೀವು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಒಳ್ಳೊಳ್ಳೆ ಅಂತೇನಿಲ್ಲ. ವಿಯರ್ಡ್ ಫುಡ್ ಯಾವ ಇರ್ತಾವೆ ಎಲ್ಲ ಮಾಡ್ಕೊಂತೀವಿ ಅಂತ ಅವೆಲ್ಲ ತೋರಿಸ್ತೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಬರ್ತದೆ. ವೇಟ್ ಮಾಡಿರಿ ಒಂದಿಷ್ಟು ದಿನದಾಗ, ಇನ್ನೊಂದು 2 ದಿನದಾಗ ಅವು ಬರ್ತಾವೆ ಗೈಸ್. ಆ್ಯಂಡ್ ಮತ್ತು ನಾಳಿನ ವಿಡಿಯೋ ಭಾಳ ಕ್ರೇಜಿಯಾಗಿರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಬೆಲ್ಲೈಕ್ ಆಲ್ ನೋಡ್ರಿ, ಏಕ್ ನಂಬರ್ ಇರ್ತದೆ ನಾಳಿನ ವಿಡಿಯೋ. ಅದಕ್ಕೆ ಯಾರು ಮಿಸ್ ಮಾಡದೆ ಬೇಡ. ಅದಕ್ಕೆ ಅಡ್ವಾನ್ಸೇ ಸಬ್ಸ್ಕ್ರೈಬ್ ಬಿಡ್ರಿ ಮತ್ತು ಲೈಕ್ ಕೊಡ್ರಿ ವಿಡಿಯೋಕ್ಕೆ. ಓಕೆ ಗೈಸ್, ಅದು ನಿನ್ನೆ ಒಂದು ಕಾಂಪಿಟೇಷನ್ ಆಗಿತ್ತು, ರೀಲ್ಸ್ ಕಾಂಪಿಟೇಷನ್ ಒಳಗಡೆ ಏನು ಹೇಳಿದ್ರು ಅವರು, ಹೆಚ್ಚು ಲೈಕ್ ಹೆಚ್ಚು ವ್ಯೂಸ್ ಯಾರಿಗೆ ಇರ್ತಾವೆ ಅವರಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಈ ಥರ ಕೊಡ್ತೀನಿ ಹೇಳಿದ್ರು. ಬಟ್ ಭಾಳ ಆಡ್ತಾರೆ ಆಗ್ಬಿಟ್ಟದ. ಕಮಿಟಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಬೈಕ್ ಸುಮ್ಮೋಗಿದ್ದ, ನಿಮ್ಗೆ ಗೊತ್ತದ. ಸ್ಟಾರ್ಟಿಂಗ್ ಹೋಗುವಾಗ ಹೇಳಿದ್ದೆ ನಾನು ನಿನ್ನ ವಿಡಿಯೋದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಕೊಡ್ತಾರಂತ. ನಮಗೆ ಫಸ್ಟ್ ಸೆಕೆಂಡ್ ಥರ್ಡ್ ಬೇಡ,
ಬಟ್ ನೋಡಕ್ ಹೋಗಮ್ಮಂತ ಆ ಗಣಪತಿ ಆಗಮನ ಯಾವ ಥರ ಇರುತ್ತೆ ಅನ್ನೋದು ಹಿಂಗೆ ಅಂತೇಳಿ ನಾನು ಮೊದಲೇ ಅಡ್ವಾನ್ಸ್ ಯಾವತ್ತಿನ ಸುಮ್ಮನೆ ಜಸ್ಟ್ ಹೋಗಿದ್ದೆ ನಾನು. ನಮ್ಮ ಫ್ರೆಂಡ್ ಒಬ್ರು ಹಿಂಗೆ ರೀಲ್ಸ್ ಕಳಿಸಿದ್ರು, ಹಿಂಗೆ ಮಾಡಕದ್ರು ಕಾಂಪಿಟೇಷನ್, ಜಸ್ಟ್ ಹೋಗಿ ಬಾ ಅಂತ ಕಳಿಸಿದ್ರು ಅವರು. ನಾವಲ್ಲಪ್ಪ ಅಂತಂದು ಸುಮ್ಮನೆ ಮನೇಲಿ ಕುಂತಿದ್ರೆ ಏನು ಮಾಡಲಿ ಅಂತೇಳಿ ಸುಮ್ಮನೆ ಹೋಗಿದ್ದೆ. ಹೋಗಿ ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿನಿ. ಬಟ್ ಅದಕ್ಕೆ ನಮ್ಮ ಗೋಡನ್ ಫ್ಯಾಮಿಲಿದವರು ಕ್ರೇಜಿ ರಿಯಾಕ್ಷನ್ ಕೊಟ್ರೆ ಗೈಸ್. ಸಿಕ್ಕಾಪಟ್ಟೆ ಜನ ಲೈಕ್ ಕೊಡಿದಾರ. ವ್ಯೂಸ್ ಡೌನ್ ಅದ ಅಂದ್ರೆ ವ್ಯೂಸ್ ಕಮ್ಮಿ ಅದ, ಅವ್ರಿಗಿನ ವ್ಯೂಸ್ ಕಮ್ಮಿ ಅದ, ಬಟ್ ಲೈಕ್ ಅವ್ರಿಗೇ ಜಾಸ್ತಿ ಅದ ಗೈಸ್. ಆ ಥರ ಆಗ್ಯದ. ನಮ್ಮ ಗೋಡ ಫ್ಯಾಮಿಲಿ ಲಾಯಲ್ ಫ್ಯಾಮಿಲಿ ಆಗಿದೆ ಗೈಸ್. ಲಾಯಲ್ ಫ್ಯಾಮಿಲಿ ಅದ ನಮ್ಮದು. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಬಲೆ. ಅದಕ್ಕೆ ನಿಮ್ಮ ಪ್ರೀತಿ ಅಂದನಿಲ್ಲ ಅದೆಲ್ಲ. ಅಷ್ಟು ಜನ ಲೈಕ್ ಕೊಡ್ದಿರಿ. ವ್ಯೂಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಲೈಕ್ಸ್ ಹೊಡೆದಿರಲ್ಲ ಸಾಕು. ಅಲ್ಲಿ ವ್ಯೂಸ್ ಏನು ಸಿಕ್ಕಾಪಟ್ಟೆ ಜನಕ್ಕೆ ಬಂದೇ ಬರ್ತದೆ, ಬಟ್ ಲೈಕ್ಸ್ ಅಂದ್ರೆ ಯಾರ್ಯಾರಿಗೆ ಇಷ್ಟ ಆಗಿದೆ ಅನ್ನೋದ್ರ ಲೆಕ್ಕ ಹೋಗುತ್ತೆ. ಆ್ಯಂಡ್ ನಿಮ್ಮ ಪ್ರೀತಿ ನಾವು ಭಾಳ ಖುಷಿ ಆಯಿತು. ಕಮಿಟಿ ಅವ್ರು ಏನು ಮಾಡ್ತಾರೆ ಮಾಡ್ಲಾಕ, ನಮಗಂತೂ ಏನೂ ಇದ್ರ ಮೇಲೆ ಟೆನ್ಷನ್ ಇಲ್ಲ. ಬಟ್ ನಮಗಂತೂ ಇಲ್ಲೇ ಡಿಸಿಷನ್ ಸಿಕ್ತು ನಿಮ್ಮ ಪ್ರೀತಿಯಿಂದನೇ. ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಆ್ಯಂಡ್ ಶೇರು ಸಿಕ್ಕಾಪಟ್ಟೆ ಜನ ಮಾಡಿರಿ. ಒಬ್ಬೊಬ್ರು 10 ಜನಕ್ಕೆ ಮಾಡತ್ತೆ ಹೇಳಿದೆ, ಸಿಕ್ಕಾಪಟ್ಟೆ ಜನ ಮಾಡಿರಿ ಗೈಸ್. 5,000+ ಶೇರ್ ಮಾಡಿರಿ, 16,000 ಮೇಲೆ ಲೈಕ್ ಆಗ್ಯಾವ. ಏನು ನೋಡ್ತೀರ ಹೇಳ್ರಿ, ಒಂದೇ ದಿನದಾಗ ಅದು ಮತ್ತು 1 ಡೇದಾಗ. ಎಲ್ಲ ನಿಮ್ಮ ಆಶೀರ್ವಾದ ಗೈಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಆ್ಯಂಡ್ ಲಾಂಗ್ ವಿಡಿಯೋ ಕೊಡಿ ಸ್ವಲ್ಪ ನಿಮ್ಮ ಸಪೋರ್ಟ್ ಇದೇ ಥರ. ಬರೀ ಮಿನಿ ಬ್ಲಾಗ್ದಾಗ ಶಾರ್ಟ್ಸ್ದಾಗ ಇದ್ರಾಗೆ ಕೊಡ್ತೀರಪ್ಪ ನೀವು. ಒಂದಿಷ್ಟು ಲಾಂಗ್ ವಿಡಿಯೋದಾಗ ಒಂದಿಷ್ಟು ನೋಡಿರಿ, ನಮ್ಗೆ ಒಂದಿಷ್ಟು ಸಪೋರ್ಟ್ ಮಾಡಿರಿ. ಲಾಂಗ್ ವಿಡಿಯೋದಾಗ ಸಪೋರ್ಟ್ ಮಾಡಿದ್ರೆ ಬಿಜಾಪುರದಾಗ ನಂಬರ್ 1 ವ್ಲಾಗರ್ ಆಗಮಂತ. ಫಸ್ಟ್ ಬಿಜಾಪುರದಾಗ ಲಾಂಗ್ ವಿಡಿಯೋ ವ್ಲಾಗ್ಸ್ಗಳು ತೆಗೆದಿದ್ದು, ಲೈಫ್ ಸ್ಟೈಲ್ ವ್ಲಾಗ್ಸ್ ತೆಗೆದಿದ್ದು ನಾನೇ ಫಸ್ಟ್ ಬಿಜಾಪುರದಾಗ. ಇವಾಗ ಯಾರ್ಯಾರು ತೆಗಿತಾರೋ ಅದು ಗೊತ್ತಿಲ್ಲ, ಮುಂದೆ ಇನ್ ಕೇಸ್ ಫ್ಯೂಚರ್ದಾಗ ತೆಗಿಬೋದು. ಬಟ್ ಬಿಜಾಪುರದಾಗ ಫಸ್ಟ್ ಟೈಮ್ ತೆಗೆದಿದ್ದು ನಾನೇ, ಅದಂತೂ ಹೆಮ್ಮೆ ಅದ. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಆಕೆ ಗಾಯ್ಸ್ ಇಷ್ಟೇ ಗಾಯ್ಸ್. ನೀವು ಹೇಳೋಕೆ ಇಷ್ಟಪಡೋದು ಮತ್ತೇನಿಲ್ಲ. ನಿಮ್ಮ ಸಪೋರ್ಟ ಸಿಕ್ಕಾಪಟ್ಟೆ ಅದ ನನಗೆ ಗೊತ್ತು. ಆದಷ್ಟು ಬೇಗ 100K ಕಂಪ್ಲೀಟ್ ಮಾಡ್ತೀರಿ. ಅದೇ ಸ್ಪೀಡ್ದೊಳಗೆ ಹೊಂಟ್ರಿ. ಹಿಂಗೆ ಹೋಗ್ರಿ, ಇದೇ ಸ್ಪೀಡ್ ಮೇಂಟೈನ್ ಮಾಡಿರಿ ಗೈಸ್. ನನಗೆ ಭಾಳ ಖುಷಿ ಆಗ್ತದೆ. ನಿಮ್ಮದು ಒಂದೊಂದು ಸಬ್ಸ್ಕ್ರೈಬರ್ಸ್ಗಳು ಇಯರ್ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಗೈಸ್. ಅಷ್ಟು ಚಂದ ಇರ್ಲಾಕತ್ತೀರಿ ನಾವು. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರೀತಿ ನಾವು ಎಂದೂ ಚಿರೋಣಿ ಗೈಸ್, ಎಂದಿಗೂ ಚಿರೋಣಿ ಇದೇ ಥರ ಇರಲಿ. ಆದಷ್ಟು ಬೇಗ 100K ಕಂಪ್ಲೀಟ್ ಮಾಡಿರಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಇನ್ನೊಂದು ನನ್ನ ಲಾಂಗ್ ವಿಡಿಯೋ ಎಂಡಿಗೆ ಒಂದು ಥಾಟ್ ಹೇಳ್ಬೇಕಂತ ಅನ್ಕೊಂಡಿನಿ. ನೀವು ಏನಂತ ಹೇಳ್ತೀರಿ ಅದ್ರ ಮೇಲೆ ಡಿಪೆಂಡ. ನೀವು ಕಾಮೆಂಟ್ ಮಾಡಿದ್ರಿ ಅಂದ್ರೆ ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಿಂದ ಥಾಟ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವು ಕಾಮೆಂಟ್ ಮಾಡಿರಿ. ಥಾಟ್ ಹೇಳ್ರಿ ಅಂತ ಹೇಳಕ್ಕೆ ನಮ್ಮ ಮಿನಿ ಬ್ಲಾಗ್ ಯಾರು ನೋಡ್ತಿರಲ್ಲ ಅದೇ ಟೈಪ ಥಾಟ್ ಹೇಳ್ತೀನಿ ಅಂತ. ಸೊ ನಿಮ್ಗೆ ಯಾರಿಗಾದ್ರೂ ಲಾಂಗ್ ವಿಡಿಯೋದಾಗ ನನ್ನ ಥಾಟ್ ಕೇಳ್ಬೇಕಂತ ಇಷ್ಟ ಇದ್ದರೆ ಅಂಥವ್ರು ಏನಾದರೂ ಕಾಮೆಂಟ್ ಮಾಡಿರಿ. ಆದಷ್ಟು ಕಮೆಂಟ್ ಮಾಡಿದ್ರೆ ಅಂದ್ರೆ ಒಬ್ಬರೇ ಕಮೆಂಟ್ ಮಾಡಿದ್ರೆ ಅಂದ್ರೆ ನಾಳೆ ಸ್ಟಾರ್ಟ್ ಮಾಡ್ತೀನಿ. ನೀವು ಒಬ್ಬರೇ ಕಮೆಂಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ, ನೀವು ಕಮೆಂಟ್ ಮೇಲೆ ಡಿಪೆಂಡ ಏನು ಮಾಡ್ತೀನಿ ನೀವು ಬಿಟ್ಟಿದ್ದು. ಓಕೆ ಗೈಸ್, ಎತ್ತರ ವಿಡಿಯೋ ಮಾಡೋ ಸಮಯ. ಎಲ್ರಿಗೂ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಹಚ್ಚಿರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತಾರಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕಿರಣ್. ಮತ್ತೆ ನಾಳೆ ವಿಡಿಯೋ ಮಾತ್ರ ಭಾಳ ಕ್ರೇಜಿ ಇರ್ತದೆ ನೋಡ್ರಿ. ಅಷ್ಟೇ.